ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ರವೆ ತೊಗೊಂಡಿದ್ದೀನಿ 1 ಕಪ್ಪು, ಮತ್ತು ನೋಡಿ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಚಿಲ್ಲಿ ಫ್ಲೇಕ್ಸು, ಉಪ್ಪು ತೊಗೊಂಡಿದ್ದೀನಿ. ಈಗ ಒಂದು ಒಳ್ಳೆ ತಿಂಡಿ ಮಾಡೋಣ ಬನ್ನಿ. ಬಾಣಲಿ ಇಟ್ಟಿದ್ದೀನಿ, ಒಲೆ ಮೇಲೆ ಸ್ಟವ್ ಹಚ್ಕೊಳ್ಳಿ. ಬಾಣಲಿ ಕಾಯಿ ಈ ಕಪ್ಪಲ್ಲಿ ತೊಗೊಂಡಿದ್ದೆ, ಅದೇ ಕಪ್ಪಲ್ಲಿ ನೀರು ಹಾಕಿದ್ದೀನಿ. ಎರಡು ಕಪ್ ನೀರು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡೆ, ಸ್ವಲ್ಪ ಉಪ್ಪು, ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ ಜೀರಿಗೆ, ಕುದೀಲಿ, ಚೆನ್ನಾಗಿ ಕುದಿಬೇಕು. ಏನಾದರೂ ತಿನ್ನಬೇಕು ಅಂತಂದರೆ ಹೊರಗಡೆ ಯಾಕೆ ಹೋಗ್ಬೇಕು, ಮನೇಲಿ ಇರೋದನ್ನೇ ಇಟ್ಕೊಂಡು ಮಾಡ್ಕೊಂಡು ತಿನ್ಬೋದಲ್ವ, ಅದಕ್ಕೆ ಮಾಡ್ತಾಯಿದ್ದೀನಿ. ಕುದೀಲಿ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಆಮೇಲೆ ಇದೆಲ್ಲ ಆಯಿತು, ಈಗ ತೆಗೆದು ಬಿಡೋಣ. ಇಷ್ಟಾಗಿದೆ ಕೋಡ್ಬಳೆ. ಹಿಂಗೋ ಕರೀತಾನೆ ಎಸ್ಕೇಪ್ ಆಗೋಣ ಅಂತ ಟ್ರೈನು. ಗ್ರೀನ್ ಕಲರ್ ಗಾಡಿ ಕೊಡ್ತಾನೆ, ಅಡ್ವೆಂಚರು. ಎಣ್ಣೆ ಹಾಕಿದ್ದೀನಿ ಕಾಯಿಲಿ. ಗಾಡಿ ಎಲ್ಲಿ ನೋಡೋಣ. ಕಾಯ್ದಿಲ್ಲ, ಕಾಯಬೇಕು. ಕಾದಿದೆ, ಈಗ ಹಾಕೊಳ್ಳೋಣ. ನನ್ನ ರೂಮಲ್ಲಂತೂ ಇಲ್ಲ, ನನ್ನ ರೂಮ್ ಅಂತೂ ಎಲ್ಲೂ ಬರಲ್ಲ. ನನ್ನ ರೂಮಿಗೆ ಬರೋದೇ ಬರೀ ಟ್ಯಾನಿಕ್ಕು ಮತ್ತು ನೀರು. ಸ್ವಲ್ಪ ಏನು ಬಿಡ್ತಿದ್ಯಾ?
ಓಡ್ಬೇಡ ಬಿಡ್ತಾವನಿ ಏನು ಬಿಟ್ಟರು ಹಾಂ ಸಾಕು ಅಷ್ಟೇ ಸುಲಭವಾಗಿದೆ. ಬಿಸಿಲು ಸಿಕ್ಕಾಗುತ್ತೆ, ಬಿಸಿಲು ಯಪ್ಪ ಬೇರೆ ಏನೋ ತಿನ್ನಬೇಕು ಅನ್ನಿಸ್ತು ಅಂತ ಮಾಡ್ತಾ ಇರೋದು. ಜಾಸ್ತಿ ಏನು ಮಾಡಿಲ್ಲ, ಒಂದೇ ಒಂದು ಕಪ್ಪಲ್ಲಿ ಮಾಡಿದ್ದೀನಿ ಅಷ್ಟೇ. ನೀವು ಬೇಕು ಅಂದರೆ ಜಾಸ್ತಿ ಮಾಡ್ಕೊಬೋದು ಮನೆಯಲ್ಲಿ. ಡೈಲಿ ತೆಗೆದ್ಬಿಡೋಣ. ಆಗಿದೆ. ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು. ಏನು ಮಾಡೋದು, ಕೋಡ್ಬಳೆ ತಿನ್ನಬೇಕು ಅನ್ನಿಸ್ತು, ಕೋಡ್ಬಳೆ ಮಾಡೋಕ್ಕೆ ರವೆಯಿಂದನೂ ಮಾಡ್ಬೋದು, ಅಕ್ಕಿ ಹಿಟ್ಟಿಂದನೂ ಮಾಡ್ಬೋದು. ಆಯಿತು, ಫಿನಿಶ್ ಆಯಿತು. ಇದು ಲಾಸ್ಟು. ಏನಾದರೂ ತಿನ್ನಬೇಕು ಅಂದಾಗ ಏನು ಮಾಡೋಕ್ಕಾಗಲ್ಲ, ಮಾಡ್ಕೊಳ್ಳೇಬೇಕಲ್ವ, ಅದಕ್ಕೆ ಮಾಡ್ಕೊಬಿಡೋಣ ಅಂತ ಮಾಡ್ಕೊತಾರೆ. ನಮ್ಮ ಮನೇಲಿ ಏನು ಗೊತ್ತಾ, ಮಕ್ಳುಗಳು ಇರೋದ್ರಿಂದ ಇದ್ದರು. ನಮ್ಮ ಅಕ್ಕನ ಮಗ ಬಂದುಬಿಟ್ಟಿದ್ದಾನೆ, ಅವನು ಇವನು ಎಲ್ಲ ಜಗಳ ಮಾಡ್ಕೊತಾರೆ ಇದ್ದರು. ಗಂಡು ಮಕ್ಕಳು ಮಾತಾಡೋಕ್ಕೆ ಆಗಲ್ಲ. ನಾನು ವೀಡಿಯೋ ಮಾಡೋ ಟೈಮಲ್ಲೇ ಅವ್ರದ್ದು ಕಿರಿಕು ಜಾಸ್ತಿ, ಅದಕ್ಕೆ ಭಾಳ ಬೇಜಾರು. ಏನು ಮಾತಾಡೋದು ಅನ್ನೋದು ಗೊತ್ತಾಗಲ್ಲ. ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ. ನಾವು ಹೊರಗಡೆ ಟೂರ್ಗೆ ಹೋಗ್ಬೇಕಾದ್ರೆ ಇದನ್ನೇ ಮಾಡ್ಕೊಂಡು ತೊಗೊಂಡೋಗ್ತಿದ್ವಿ, ಕೋಡ್ಬಳೆದು. ಅದು ಬೇಗ ಬಿಡೋಣ. ಇಂಗ್ಲೀಷ್ ಓದಕ್ಕೆ ಗೊತ್ತಲ್ಲ. ಒಂದು ಕಪ್ಪು ರವೆಲಿ ಇಷ್ಟು ಕೋಡ್ಬಳೆ, ಇಷ್ಟು ಮೃದುವಾಗಿ ಬಂದಿದೆ ನೋಡಿ, ಸೂಪರಾಗಿದೆ, ಚೆನ್ನಾಗಾಗಿದೆ ಕೋಡ್ಬಳೆ. ಸೂಪರಾಗಿ ಬಂದಿದೆ. ಮಕ್ಕಳಿಗೆ ಕೊಡ್ತೀವಿ ಅಂದರೆ ಇದನ್ನು ಕೊಡಿಸಿ, ಇದನ್ನು ಮಾಡಿಕೊಡಿ, ಚೆನ್ನಾಗಿರುತ್ತೆ. ಗರ್ಮ ಅಂತೈತೆ, ಕ್ರಿಸ್ಪಿಯಾಗೂ ಐತೆ, ಸೂಪರಾಗೈತೆ. ಕೊನೆ ತನಕ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಿಬಿಡಿ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ, ನಾನೇ ತಿಂದ್ಬಿಡ್ತೀನಿ ಅಷ್ಟೇ. ಜೊತೆ ಕಾಫಿ ಇದಂತೂ ತುಂಬ ಸೂಪರು. ಥ್ಯಾಂಕ್ ಯು, ಧನ್ಯವಾದ.